ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ಚಿಕನ್ ಅಷ್ಟೇ ರುಚಿಯಾಗಿರುವ ವೆಜ್ ಕಬಾಬ್ ಮಾಡುವ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಕುದಿಯೋ ನೀರಿಗೆ ಸೋಯಾ ಚಂಕ್ಸನ್ನು ಚೆನ್ನಾಗಿ ತೊಳೆದು ಹಾಕ್ಕೊಳ್ಬೇಕು. ತೊಳೆದು ಎಲ್ಲ ಹಾಕಿದ ನಂತರ ಒಂದು 10 ನಿಮಿಷ ಹಾಗೆ ಮುಚ್ಚಿಡಬೇಕು. ಇದನ್ನು ಹಾಗೆ ಮುಚ್ಚಿಡಬೇಕು. ಅಲ್ಲಿವರೆಗೂ ನಾವು ಇದಕ್ಕೆ ಏನೇನು ಬೇಕು ಅನ್ನೋದನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಸ್ಟೀಲ್ ಪಾತ್ರೆಗೆ 4 ಸ್ಪೂನ್ ಕಾರ್ನ್ಫ್ಲೋರು, 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 4 ಸ್ಪೂನ್ ಕಾರ್ನ್ಫ್ಲೋರ್ಗೆ 2 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಅಚ್ಕಾರದ ಪುಡಿ ಎವರೆಸ್ಟ್ ತಿಕ್ಕಲಾಲ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಮೊಸರು ನಾನಿಲ್ಲಿ 4 ಸ್ಪೂನ್ ತಗೊಳ್ತಾ ಇದ್ದೀನಿ. ಇದಕ್ಕೆ ನಾನು ಫುಡ್ ಕಲರು, ರೆಡ್ ಕಲರು ಫುಡ್ ಕಲರ್ ಬರುತ್ತಲ್ಲ, ಅದು ಒಂದು ಚಿಟಿಕೆಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲರ್ ಬರುತ್ತೆ ಹಾಕೋದ್ರಿಂದ. ಇದನ್ನು ಡ್ರೈನಲ್ಲೇ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಸೋಯಾ ಚಂಕ್ಸು 10 ನಿಮಿಷ ಆಗಿದೆ, ಹಿಂಡಿ ತೆಗಿಬೇಕು, ನೀರೆಲ್ಲ ಹೋಗಿಸ್ಬೇಕು ಹಿಂಡ್ಬಿಟ್ಟು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಈ ರೀತಿ ಇಡಬೇಕು. ಇದು ಸುಮಾರು ಮುಚ್ಚಿಟ್ಬಿಟ್ಟು ಒಂದು ಅರ್ಧ ಗಂಟೆ ಬಿಡಬೇಕು. ಅರ್ಧ ಗಂಟೆ ಆದಮೇಲೆ ನಾವು ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆಗೆ ಹಾಗೆ ಒಂದೊಂದನ್ನೇ ಹಾಕ್ಕೊಳ್ಬೇಕು. ಇದೊಂದು 2 ರಿಂದ 3 ನಿಮಿಷ ಆಗೋಷ್ಟು ಲೋ ಫ್ಲೇಮ್ನಲ್ಲಿ ಬೇಯಬೇಕು. ಈಗ ಚಿಕನ್ ಅಷ್ಟೇ ರುಚಿಯಾಗಿರುವ ಗರಿಗರಿಯಾಗಿರುವ ವೆಜ್ ಕಬಾಬು ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆಯ್ತಂದರೆ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.